ಇದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ವಿಡಿಯೋ. ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರಾದರೂ ಬೇರೆಯವ್ರಿಗೆ ಏನಾದರೂ ಆಕ್ಸೆಸ್ ಕೊಟ್ಟಿದ್ದೀರಾ ಅಂತ ಫಸ್ಟ್ ಹೋಗಿ ಚೆಕ್ ಮಾಡ್ಕೊಳ್ಳಿ. ನಾನು ನಿಮಗೆ ತೋರಿಸ್ತೀನಿ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ. ನೀವು ಚೆಕ್ ಮಾಡ್ಕೊಳ್ಳಿಲ್ಲ ಅಂತಂದರೆ ನಿಮ್ಮ ಯೂಟ್ಯೂಬಲ್ಲಿ ನೀವು ಹಾಕಿರುವಂಥ ವಿಡಿಯೋ ಇದ್ದಕ್ಕಿದ್ದಂಗೆ ಡಿಲೀಟ್ ಆಗ್ಬೋದು, ಆಯಿತಾ. ಇದ್ದಕ್ಕಿದ್ದಂಗೆ ಟೈಟಲ್ ಚೇಂಜ್ ಆಗ್ಬೋದು, ಇದ್ದಕ್ಕಿದ್ದಂಗೆ ಮಾನಿಟೈಸೇಷನ್ ಆಫ್ ಆಗ್ಬೋದು, ಏನೋ ಒಂದಷ್ಟು ಸಮಸ್ಯೆ ಆಗ್ಬೋದು. ಯಾಕೆಂತಂದರೆ ನಿಮ್ಮ ಚಾನಲ್ ಒಳಗಡೆ ಅವರು ಬಂದು ಕುತ್ಕೊಬಿಟ್ಟಿರ್ತಾರೆ, ನಿಮ್ಗೆ ಗೊತ್ತಿರಲ್ಲ. ಅದಕ್ಕೋಸ್ಕರ ಬನ್ನಿ ಇವಾಗ ನಿಮ್ಮ ಯೂಟ್ಯೂಬ್ ಚಾನಲ್ ಒಳಗಡೆ ಯಾರಿಗೆಲ್ಲ ಪರ್ಮಿಷನ್ ಕೊಟ್ಟಿದ್ದೀರಾ ಅಂತ ಚೆಕ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸೇಫಾಗಿರಿ, ಓಕೆ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇರೋರು ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ಯೂಟ್ಯೂಬ್ ವೀಡಿಯೋಸ್ ಹಾಕ್ತಾ ಇರ್ತೀನಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನೆನೆ ಮನೆ ವೀಡಿಯೋ ಹಾಕೋಕ್ಕಾಗಲಿಲ್ಲ, ಸ್ವಲ್ಪ ಬಿಸಿ ಇದೆ ಅದಕ್ಕೋಸ್ಕರ. ಸೊ ಬನ್ನಿ ಗೈಸ್ ಇವತ್ತಿನ ವೀಡಿಯೋನ ಶುರು ಮಾಡುವ. ಗೈಸ್ ನೋಡಿ, ಅದಕ್ಕೆ ನೀವು ಫಸ್ಟ್ ಏನು ಮಾಡಿ ಅಂತಂದರೆ ಯೂಟ್ಯೂಬ್ ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ YT ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡ್ಕೊಳ್ತೀನಿ. ಸೊ ಇದು ನಂದು ಇನ್ನೊಂದು ಚಾನಲ್ ನಿಮ್ಗೆ ಗೊತ್ತಿರುತ್ತೆ, ಸೊ ಅದನ್ನು ಕೂಡ ಟ್ಯಾಗ್ ಮಾಡ್ತಿದ್ದೀನಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ರೆ ಮಾಡ್ಕೊಳ್ಳಿ. ಇದರಲ್ಲಿ ಕವರ್ ಸಾಂಗ್ಸ್ ಮಾತ್ರ ಆಗ್ತಾ ಇರ್ತೀನಿ ಅದಕ್ಕೋಸ್ಕರ. ಸೊ ನೋಡಿ, ಈಗ ನಿಮ್ಮ ಚಾನಲ್ನ ಈ ಥರ ನೀವು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಸೊ ಇಲ್ಲಿ ನಿಮಗೆ ಪ್ರೊಫೈಲ್ ಫೋಟೋ ಇದೆ ನೋಡಿ, ಇಲ್ಲಿ ಕ್ಲಿಕ್ನ ಮಾಡಿ ಗೈಸ್. ಇಲ್ಲಿ ಕ್ಲಿಕ್ನ ಮಾಡಿದ್ರೆ ನಿಮ್ಗೆ ಇಲ್ಲಿ ಹಲವಾರು ಆಪ್ಷನ್ಸ್ಗಳು ಬರುತ್ತೆ. ಇಲ್ಲಿ ನಮಗೊಂದು ಸೆಟ್ಟಿಂಗ್ಸ್ ಆಪ್ಷನ್ ತೋರಿಸ್ತಾ ಇದೆ. ಈ ಸೆಟ್ಟಿಂಗ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಿ. ಈ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮ್ಗೊಂದು ಆಪ್ಷನ್ ಕಾಣುತ್ತೆ, ಪರ್ಮಿಷನ್ಸ್ ಅಂತ. ಇಲ್ಲಿ ಕಾಣ್ತಾ ಇದೆ, ನೀವು ನೋಡ್ಬೋದು. ಇಲ್ಲಿ ಕೊಟ್ಟಿದ್ದಾರೆ ಆ್ಯಡ್ ಆರ್ ಚೇಂಜ್ ಪರ್ಮಿಷನ್ ಫಾರ್ ಯುವರ್ ಚಾನಲ್ ಅಂತ ಅಂದ್ಬಿಟ್ಟಿದೆ. ಸೊ ಈಗ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗಿಲ್ಲಿ ಹೆಸರು ತೋರಿಸ್ತಾ ಇದೆ. ನೀವು ಇಲ್ಲಿ ನೋಡ್ಬೋದು, ನನ್ನ ಪ್ರೊಫೈಲ್ ಫೋಟೋ ತೋರಿಸ್ತಾ ಇದೆ, ಪಕ್ಕ ಹೆಸರು ತೋರಿಸ್ತಾ ಇದೆ ಲಿಕೇಶ್ ಅಂತ ಅಂದ್ಬಿಟ್ಟು ನನ್ನ ಹೆಸರು, ಆ್ಯಂಡ್ ಕೆಳಗಡೆ ಓನರ್ ಅಂತ ತೋರಿಸ್ತಾ ಇದೆ, ಲಾಕ್ಡ್ ಸಿಂಬಲ್ ತೋರಿಸ್ತಾ ಇದೆ, ಓಕೆ. ಸೊ ಇಲ್ಲಿ ನೀವು ಇದನ್ನು ತೆಗೆದು ನೀವು ನೋಡಿದಾಗ ನಿಮಗಿಲ್ಲಿ ಕೇವಲ ನಿಮ್ಮ ಹೆಸರು ಆ್ಯಂಡ್ ನೀವು ಓನರ್ ಆಗಿರಬೇಕು, ಅದು ತೋರಿಸ್ತದೆ ಇಲ್ವ ಅಂತ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಏನಾದರೂ ಇಲ್ಲಿ ಬೇರೆಯವರು ಹೆಸರು ಕೂಡ ಇಲ್ಲಿ ಆ್ಯಡಪ್ ಆಗಿದೆ ಅಂತಂದ್ರೆ, ಈಗ ಎಕ್ಸಾಂಪಲ್ ಇವಾಗ ಲಿಕೇಶ್ ಕೆಳಗಡೆ ಇನ್ನೊಬ್ರು ಯಾರೋ XYZ ಯಾರೋ ಒಬ್ರದ್ದು ಹೆಸರು ತೋರಿಸ್ತಾ ಇದೆ, ಆಗ ಅವರು ಪರ್ಮಿಷನ್ ತಗೊಬಿಟ್ಟಿದ್ದಾರೆ ನಿಮ್ಮ ಚಾನಲ್ದು ಅಂತ. ಸೊ ಅಂದರೆ ನೀವು ಅಲ್ಲಿ ಹಲವಾರು ರೋಲ್ನ ಕೊಡ್ಬೋದು, ಕೆಲವ್ರಿಗೆ ಓನರ್ನೇ ಕೊಡ್ಬೋದು, ಕೆಲವ್ರಿಗೆ ಎಡಿಟರ್ನ ಕೊಡ್ಬೋದು, ಈ ಥರ ಎಲ್ಲ ನೀವು ಪರ್ಮಿಷನ್ ಕೊಡ್ಬೋದು. ಸೊ ಹಾಗಾಗಿ ನೀವು ಇದು ಹೋಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಪ್ರೊಫೈಲ್ ಬಿಟ್ಟು ಬೇರೆಯವ್ರದ್ದು ಯಾವ್ದಾದ್ರು ತೋರಿಸ್ತಿದೆ ಅಂತ. ಸೊ ನೀವು ಇಲ್ಲಿ ನಿಮ್ಮದೇ ತೋರಿಸ್ತಾ ಇದ್ದರೆ ನೀವು ಸೇಫು, ಆಯಿತಾ. ಸೊ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯೂಟ್ಯೂಬರ್ಸ್ ಯಾರು ಯೂಟ್ಯೂಬ್ ಚಾನಲ್ ಇಟ್ಕೊಂಡಿದ್ದಾರೆ ಅವ್ರಿಗೆ ಶೇರ್ ಮಾಡಿ. ಆ್ಯಕ್ಚುಲಿ ಇದ್ರ ಬಗ್ಗೆ ನಾನು ವೀಡಿಯೋ ಮಾಡಿದ್ದೀನಿ. ಇದನ್ನು ನಾನು ನಿಮಗೆ ಸಿಸ್ಟಮಲ್ಲಿ ತೋರಿಸಿದ್ದೀನಿ, ಮೊಬೈಲಲ್ಲಿ ತೋರಿಸಿರಲಿಲ್ಲ. ಇವಾಗ ನಾನು ಮೊಬೈಲಲ್ಲಿ ತೋರಿಸಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ ತುಂಬ ಜನ ಮೊಬೈಲ್ನ ಯೂಸ್ ಮಾಡ್ತಾ ಇರ್ತಾರೆ, ಅದಕ್ಕೋಸ್ಕರ ಈಸಿ ಆಗಲಿ ಅಂತ. ಸೊ ಹೋಗಿ ಚೆಕ್ ಮಾಡ್ಕೊಳ್ಳಿ, ಸೇಫಾಗಿರಿ, ಓಕೆ. ಸೊ ಇದಕ್ಕೆ ಇದ್ರ ಬಗ್ಗೆ ಏನಾದರೂ ಇನ್ನೊಂದು ವೀಡಿಯೋ ಬೇಕು ಅಂತಂದರೆ ಈಗ ನಿಮ್ಮ ಚಾನಲ್ ಒಳಗಡೆ ಬೇರೆಯವ್ರನ್ನ ಆ್ಯಡ್ ಮಾಡೋದು ಹೇಗೆ, ಪರ್ಮಿಷನ್ ಕೊಡೋದು ಹೇಗೆ, ಆ ಥರದ್ದು ಏನಾದ್ರು ವೀಡಿಯೋ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಸೊ ನಾನು ನಿಮಗೆ ವೀಡಿಯೋ ಆದಷ್ಟು ಬೇಗ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್, ವೀಡಿಯೋ ನೋಡೋದಕ್ಕೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಲವ್ ಯು.